ಮೇಡಮ್ ಇಷ್ಟು ಮಳ್ಳೆ ವಂಶ ಅವ್ರ ಪೊಲಿಟಿಷನ್ನು ಈ ಪೂರ್ತಿ ರಾಜ್ಯ ಕರ್ನಾಟಕ ಅಲ್ವಾ, ಪೂರ್ತಿ ಹಿಂದೂಸ್ತಾನದಲ್ಲಿ ಇಲ್ಲ. ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ದಲಿತ್ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಎಲ್ಲರಿಗೆ ಸೇರಿಸ್ಕೊಂಡು ಹೋಗೋವನು. ಇವಾಗ ಈ ಫಸ್ಟು ಪ್ರೊಟೆಸ್ಟ್ ಅಲ್ವಾ, ಈ ಲಾಸ್ಟ್ ಅನೌನ್ಸ್ ಆಗೋವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತೀನಿ. ನಾವು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಬು ಎಲ್ಲರಂದ್ರೆ ಅವ್ನು ರಿಕ್ವೆಸ್ಟ್ ಮಾಡ್ತೀನಿ, ನನಗೆ ಇದು ಸಮೀರ್ ಅಹಮದ್ ಖಾನ್ಗೆ DCM ಕೊಡಬೇಕು. ಇಲ್ಲ ಅಂದರೆ ನಮ್ಮ ಪ್ರಾಣ ಹೋಗಲಿ, ಯಾರು ಹೋಗ್ತಾರೆ ಹೋಗಲಿ, ನಾವು ನಮ್ಮ ಲಾಸ್ಟ್ ಬ್ರೀತ್ವರೆಗೂ ಪ್ರೊಟೆಸ್ಟ್ ಮಾಡ್ತೀನಿ. ಆಮೇಲೆ ನೋಡೋಣ. ಇಲ್ಲ ಯಾವತ್ತು ಎಲ್ಲರಿಗೆ ಒಂದೇ, ಬೇಕೇ ಬೇಕು, ನಮಗೆ ಬೇಕೇ ಬೇಕು. ಆ ರಾಜಕಾರಣಿಯವರು ಬೇಕೇ ಬೇಕು. ಯಾಕಂದ್ರೆ ಅವರೆಲ್ಲರೂ ಬಡವರು, ಜಾತಿ ಪಾತಿ ಅವ್ರು ನೋಡಿಲ್ಲ, ಅವರು ಒಳ್ಳೆ ಮುಖ್ಯಂಡವರು, ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿರೋರು. ಬೇಕಾದ್ರೆ ಪೂರ್ತಿ ಇಂಡಿಯಾದಲ್ಲಿ ಬೇಕಾದ್ರೆ ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ ನೀವು. ಬಡವರಿಗೆ ಎಲ್ಲ ಅವರು ಇದು ಮಾಡಿರೋದು ಅದಕ್ಕೋಸ್ಕರ, ನಮ್ಗೆ ಅಧಿಕಾರಿಗೋಸ್ಕರ ನಾವು ಎಲ್ಲ ಅವ್ರ ಮುಖ ನೋಡಿ ಇದಾಗಿರೋದು. ಆಮೇಲೆ 28ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಅದಕ್ಕೋಸ್ಕರ ದಯವಿಟ್ಟು ಆ ತಪ್ಪು ಇದು ಮಾಡ್ಕೊಬೇಡಿ. ದಯವಿಟ್ಟು ನಮ್ಮ ರಾಜಕಾರಣ ಹೆಂಗೆ ಹೇಳಿ ಮೊದಲು ಹೇಳಿದ್ರಿದ ಅದೇ ಥರ ನಮಗೆ DCM ಅವರು ಪಕ್ಷ ಅವ್ರಿಗೆ ಇದು ಮಾಡಲೇಬೇಕು. ನೀವು ದಯವಿಟ್ಟು ಇದು ಮಾಡ್ಕೊಬೇಡಿ. ಸಮೀರ್ ಅಹಮದ್ ಖಾನ್ ಅವ್ರಿಗೆ DCM ಸ್ಥಾನ ಮಾಡಲೇಬೇಕು. ಪೊಲೀಸ್ ಬರಲಿ, ಮಿಲಿಟ್ರಿ ಬರಲಿ, ಎಲ್ಲಿವರೆಗೂ ಹೋರಾಟ ಮಾಡೋಕ್ಕೆ ನಾವು ತಯಾರು. ನಮ್ಮ ಪ್ರಾಣ ಬೇಕಾದರೂ ಕೊಡೋಕ್ಕೂ ತಯಾರು. ಸಮೀರ್ ಅಹಮದ್ ಖಾನ್ಗೆ DCM ಸ್ಥಾನ ಕೊಟ್ಟಿಲ್ಲ ಅಂದರೆ ಇದೆಲ್ಲ ಏನಿಲ್ಲ. ಮುಂದಕ್ಕೆ ಎಲ್ಲಿವರೆಗೂ ಸರಿ ಹೋರಾಟ ನಡೀತಾನೆ ಇರ್ತದೆ. ಈ ಹೋರಾಟ ಬಗ್ಗೆ ಯಾವತ್ತೂ ನಿಲ್ಲಿಸೋದಿಲ್ಲ. ಇದನ್ನ ಪ್ರೀತಿ, ಇದೇನು ಖರೀದಿ ಮಾಡಿ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋ ಜನ ಅಲ್ಲ. ಇದು ಸಮೀರ್ ಅಹಮದ್ ಖಾನ್ ಪ್ರೀತಿಯಲ್ಲಿ ಬಂದಿರೋ ಜನ. ಇದು ಅವ್ರು ಮಾಡಿರೋದು ಕೆಲಸಗಳು, ಹಾರ್ಟ್ ಆಪ್ರೇಷನ್ ಇರಲಿ, ಮದುವೆಗಳು ಇರಲಿ, ಏನೇನು ಸಹಾಯ ಮಾಡಿದ್ದಾರೆ ಬಡವರಿಗೆ, ಆ ಬಡವರೆಲ್ಲ ಇವತ್ತು ಬೀದಿಗೆ ಬಂದಿದ್ದಾರೆ. ಇನ್ನೂ ಏನಿಲ್ಲ, ಎಚ್ಚರಿಕೆ ಗೌರ್ಮೆಂಟ್ಗೆ ನಾವು ಮನವಿ ಮಾಡ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. DCM ಸ್ಥಾನ ಕೊಡಬೇಕು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತ ನಾವು ಹೇಳ್ತಾ ಇದ್ದೀವಿ. ಹೈಕಮಾಂಡ್ಗೂ ಹೇಳ್ತಾ ಇದ್ದೀವಿ. ಅಷ್ಟೇ. ಎಲ್ಲಿವರೆಗೂ ಬಿಡಲ್ಲ ಈ ಸ್ಥಾನ. ಸಮೀರ್ ಅಹಮದ್ ಖಾನ್ಗೆ ಸಿಕ್ಕವ್ರಿಗೆ ಅದು ಎಲ್ಲಿ ಗಂಟೆ ಹೋದ್ರೂ ಸರಿ ಬಿಡೋದಿಲ್ಲ. ಪರವಾಗಿ ನೀವು ಮೀಡಿಯಾ ಅವ್ರಿಗೆ ಗೊತ್ತಿದೆ ಏನ್ ಮಾಡಿದ್ದಾರೆ, ಬಡವ್ರಿಗೋಸ್ಕರ ಏನ್ ಮಾಡಿದ್ದಾರೆ. ನಾವು ಎಲ್ಲ ಏನು ಹೇಳೋದ್ ಬೇಕಾಗಿಲ್ಲ. ನೀವು ಮೀಡಿಯಾ ಅವ್ರಿಗೆ ಗೊತ್ತಿದೆ, ನೀವೇ ಕವರ್ ಮಾಡಿ ನಮ್ಗೆಲ್ಲ ತೋರಿಸಿದ್ದೀರಾ, ಸಾಕು. ಅಷ್ಟೇ ಬೇಕಾಗಿರೋದು. ಅದಕ್ಕೋಸ್ಕರ ನಾವು ನಮ್ಮ DK ಸಾಹೇಬ್ರಿಂದ ಮನವಿ ಮಾಡ್ತೀವಿ, ದಯವಿಟ್ಟು ಅವ್ರ ಅಧಿಕಾರ ಅವ್ರಿಗೆ ಕೊಡಿ. ಇಲ್ಲ ಅಂದ್ರೆ ಅವ್ರು ಕೊಡೋವರೆಗೂ ನಾವು ಪ್ರೊಟೆಸ್ಟ್ ಮಾಡಲೇಬೇಕು. ಅದು ನಾವು ಪ್ರೊಟೆಸ್ಟ್ ಪೀಸ್ಫುಲ್ ಆಗಿ ಮಾಡ್ತೀವಿ. ದಯವಿಟ್ಟು ಅದು ಎಲ್ಲ ನೀವು ಮೀಡಿಯಾ ಅವರು ಸ್ವಲ್ಪ ತೋರಿಸಿ, ಅವ್ರು ಒಳ್ಳೆ ಕೆಲಸ ಮಾಡಿರೋರು. ಸಣ್ಣ ಪುಟ್ಟ ಕೆಲಸಕ್ಕೆ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಅವ್ರ ಅಧಿಕಾರದಲ್ಲಿದ್ದರೆ ಬಡವರು ಬದುಕ್ತಾರೆ, ಕೊಡಬೇಕು ಅಷ್ಟೇ. ಅವ್ರು ಕೊಡೋವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ಪೂರ್ತಿ ಕರ್ನಾಟಕ ಮೈನಾರಿಟಿ ವೋಟ್ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ ನೋಡಿ ಅಲ್ವಾ. ಸಮೀರ್ ಅಹಮದ್ ಖಾನ್ಗೆ ನೋಡಿ ಪೂರ್ತಿ ಮೈನಾರಿಟಿ ವೋಟ್ ಮಾಡಿರೋದು. ಅವನ ಜೊತೆನಲ್ಲಿ ಮೋಸ ಆಗೋದು ಈ ಜನ ಒಪ್ಕೊಳ್ಳಲ್ಲ. ಇದಲ್ವಾ ಪೂರ್ತಿ ರಾಜ್ಯದಲ್ಲಿ ಆಗತ್ತೆ, ಆಗತ್ತೆ. ಅವ್ರು ಸಿರ್ಗೋವರೆಗೂ ನಾವು ಮಳ್ಳೆ ಮಾಡ್ತೀನಿ. ಏನಾಗಲಿ ಅರೆಸ್ಟ್ ಮಾಡ್ತೀರಾ, ಜೈಲಿಗೆ ಹಾಕ್ತೀರಾ, ಹಾಕಿ ನಾವು ರೆಡಿ ಇದ್ದೀವಿ. ಜನರಿಗೆ ಅಲ್ವಾ, ಪೂರ್ತಿ ಕರ್ನಾಟಕಕ್ಕೆ ಮೋಸ ಆಗೋದು. ಮುಸ್ಲಿಂ ಜಾತಿ ಏನಿಲ್ಲ, ಒಳ್ಳೇದು ಮಾಡಿರೋದವರು ಯಾರು ಒಬ್ರು ಹೇಳಂಗಿಲ್ಲ. ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ಸು ಎಲ್ಲ ಇದಲ್ಲ, ಎಲ್ಲಾರ್ಗೆ ಇದು ಮಾಡಿರೋದವರು. ಎಲ್ಲ ಜಾತಿಯವರು ಯಾರಿಗೆ ಅನ್ಯಾಯ ಮಾಡಿಲ್ಲ, ಎಲ್ಲಾರ್ಗೆ ಒಂದು ಸಹಾಯ ಮಾಡಿರೋದವರು. ಅವ್ರ ಬಗ್ಗೆ ಬಿಟ್ರೆ ಯಾರು ಈ ಜನ ಇದಲ್ಲ. ಜನ ಬೇಕಂದ್ರೆ ರೋಡ್ನಲ್ಲಿ ಬಂದ್ಬಿಡ್ತಾರೆ ಎಲ್ಲ. ಏನ್ ಬೇಕು ಮಾಡ್ತೀನಿ. ಸಮೀರ್ ಅಹಮದ್ಗೋಸ್ಕರ, ಸಮೀರ್ ಅಹಮದ್ಗೋಸ್ಕರ ಏನ್ ಬೇಕು ನಾವು ಮಾಡಕ್ಕೆ ತಯಾರಿದ್ದೀವಿ. ಗೊತ್ತಿಲ್ಲ ಯಾವಾಗ ಗೊತ್ತಾಗಿದೆ ಸಮೀರ್ ಅಹಮದ್ ಬಂದಿದ್ದು ನಮ್ಗೆ.